ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪ್ರತಿನಿತ್ಯದ ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ. ಇವತ್ತು ಸೋಮವಾರ ಇರೋದ್ರಿಂದ ಮಹಾದೇವನ ಮಂದಿರಕ್ಕೆ ಹೋಗಕ್ಕೆ ಬರೋಣ. ಹಾಗಿದ್ರೆ ಇವತ್ತಿಲ್ಲ ಅವನು ಸ್ಟಾರ್ಟ್ ಮಾಡೋಣ. ಬಾರಿನ ಹೊರಗಡೆ ತಗೋಣ. ನಾವು ಇವಾಗ ಆನ್ ದಿ ವೇ ಟು ಮಹಾದೇವನ ಮಂದಿರ ಇದ್ದೇವೆ. ಬೆಳಗ್ಗೆ ಎಲ್ಲ ಸ್ಕೂಲ್ ಬಸ್ ಬರ್ತಿದಾವ, ಜನ ಇವಾಗ ವಾಕಿಂಗ್ ಹೊಂಟಿದಾರ. ನಾವು ಇವಾಗ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಇವತ್ತು ಸೋಮವಾರ ಇರೋದ್ರಿಂದ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ದರ್ಶನ ಎಲ್ಲ ಆಯ್ತಾ? ಮನೆಗೆ ಹೊರಡೋ ಸಮಯ. ಮಳೆ ಸ್ಟಾರ್ಟ್ ಆಯ್ತಾ ಸಣ್ಣಗೆ. ದರ್ಶನ ಎಲ್ಲ ಮಾಡಿಕೊಂಡೆ ಜಸ್ಟ್ ನಾವು ಮನೆಗೆ ಬಂದ್ವಿ. ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ದೇವಸ್ಥಾನಕ್ಕೆ ಹೋಗಿ ತುಂಬ ಹೊತ್ತಾಯ್ತು ಬಂದ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ದೆ. ಫ್ರೆಂಡ್ ಬಂದಲ್ಲಿ ಟೀ ಕುಡಿತಾ ನಿಂತ್ವಿ. ಟೀ ಖಾಲಿ ಆಯ್ತು. ಇವಾಗ ನಮ್ಮದು ವರ್ಕ್ ಸ್ಟೇಷನ್ ಹತ್ರ ಇದ್ದೇವೆ. ವರ್ಕ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ ಇವನ್ನೆಲ್ಲ ಪ್ರಾಪರ್ ಪ್ಲೇಸಿಗೆ ಇಟ್ಬಿಡೋಣ. ನ್ಯೂಸ್ ಪೇಪರ್ ಓದಿ ಇಲ್ಲಿ ಇಟ್ಬಿಡ್ತೇವೆ. ಇಲ್ಲೇ ಉಳಿದ್ಬಿಡ್ತಾವೆ. ಇವನು ಅಲ್ಲಿ ಇಟ್ಬಿಡೋಣ. ಇವತ್ತೇನಪ್ಪ ವರ್ಕ್ ಅಂತಂತಂದ್ರೆ ಕೆಲವೊಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇದ್ದಾವೆ. ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ಬೇಕು ಅಂತಂತಂದ್ರೆ ಯಾವ ಥರ ಮಾಡ್ಬೇಕು ಅನ್ನೋದು ಪ್ಲ್ಯಾನ್ ಮಾಡಬೇಕು. ಮತ್ತು ಯಾವ ಥರ ಭಿನ್ನವಾಗಿ ಮಾಡ್ಬೇಕು ಅನ್ನೋದು ದಟ್ ಈಸ್ ದ ಮೇನ್ ಮೋಟೋ. ಅದು ಮೇನ್ ಮೋಟೋ ಆಗೈತಿ. ಮತ್ತು ಡಿಫ್ರೆಂಟ್ ಎಕ್ಸ್ಪ್ಲೋರ್ ಮಾಡೋದಾಗಿದೆ. ನಿನ್ನೆ ನೈಟ್ ಫ್ರೆಂಡ್ ಜೊತೆ ಅದನ್ನೇ ಮಾತಾಡ್ತಾ ಕೂತಿದ್ದೆ. ಯಾವ ಥರ ಡಿಫ್ರೆಂಟಾಗಿ ಮಾಡ್ಬೋದು, ಏನೇನು ಮಾಡ್ಬೋದು ಅಂತ. ಆಲ್ಮೋಸ್ಟ್ ಆಲ್ ಡಿಸ್ಕಷನ್ ಅಂತೂ ಆಗಿದೆ. ಫೈನಲಿ ನಮ್ಮದು ಒಂದು ಫ್ರೇಮ್ ರೆಡಿ ಮಾಡ್ಕೋಬೇಕಾ, ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕಾ, ಅಕಾರ್ಡಿಂಗ್ಲಿ ವಿ ಕ್ಯಾನ್ ಎಕ್ಸಿಕ್ಯೂಟ್ ಅಂತ ನಿನ್ನೆ ಡಿಸ್ಕಷನ್ ಆಗಿದೆ. ಅದೇ ನೋಡ್ತಿದ್ದೆ. ಕೆಲವೊಂದು ರೆಫರೆನ್ಸ್ ವಿಡಿಯೋಸ್ ಎಲ್ಲ ಕಳಿಸಿಕೊಟ್ಟಿದ್ದಾರೆ ಅವರು. ಅದೇ ನೋಡ್ತಾ ಕುಳಿತಿದ್ದೆ ಯಾವ ಥರ ಮಾಡ್ಬೋದು ಅಂತ. ಅದ್ರ ಮೇಲೆ ನಾವು ವರ್ಕ್ ಮಾಡೋಣ. ಇವತ್ತು ಫುಲ್ ಡೇ ಅದಾಗ್ತೈತೆ ಅನಿಸ್ತೈತೆ. ಯಾಕಂದರೆ ಸಿಕ್ಕಾಪಟ್ಟೆ ರೆಫರೆನ್ಸಸ್ ಇದೆ. ರೆಫರೆನ್ಸ್ ಮೇಲೆ ವರ್ಕ್ ಮಾಡಬೇಕು. ಫೈನಲಾಗಿ ನಮ್ಮದು ಔಟ್ಪುಟ್ ತೆಗಿಬೇಕಲ್ಲ, ಅದು ಅಕಾರ್ಡಿಂಗ್ಲಿ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕು. ಅದರ ಸಂಬಂಧ ಎಕ್ಸೆಪ್ಟೇಷನ್ಸ್ ಭಾಳ ಇದೆ. ಫೈನಲ್ ಔಟ್ಪುಟ್ ಯಾವ ಥರ ಬರ್ತೈತಿ ಅನ್ನೋದು
ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೇವೆ. ನಾನು ಕೂಡ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ದಿನಗಳಿಂದ ಫಾಲೋಅಪ್ ನಡೀತಾನೆ ಇದೆ. ಅದು ವರ್ಕ್ ಮಾಡಬೇಕು ಅಂತ ಪೈಪ್ಲೈನಲ್ಲಿದೆ. ಅದೊಂದು ಖುಷಿ ಆಯಿತು. ಏನೋ ಮಾಡಿದರೂ ಮೋಟೋ ಒಂದೇ ಇರುತ್ತೆ, ವಿ ವಿಲ್ ಗಿವ್ ಇಟ್ ಅವರ್ ಬೆಸ್ಟ್. ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು ಇವಾಗ. ಇಲ್ಲ ಈ ಥರ ಸ್ಟೆಮ್ಮಲ್ಲಿ ಇರೋದಲ್ಲ, ಇದೆಲ್ಲ 1 ಕಿಲೋ ಬರುತ್ತೆ. 900 ಗ್ರಾಮ್ಸು 400 ಗ್ರಾಮ್ಸ್ ಈ ಥರ ಇದೆ. ಇಷ್ಟೊಂದು ವರ್ಕ್ ಮಾಡ್ತಿದ್ದೆ ಅಂದರೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಬೋಣ. ಮಳೆ ಬರ್ತಾಯಿದೆ, ಬಿಸಿಲು ಬರ್ತಾಯಿದೆ, ಮಳೆ ಬರ್ತಾಯಿದೆ, ಬಿಸಿಲು ಬರ್ತಾಯಿದೆ. ಕಾಂಬಿನೇಷನ್ ಇದೆ ವೆದರ್, ಚೆನ್ನಾಗಿದೆ ಒಂಥರ. ಕಂಟಿನ್ಯೂ ಮಾಡೋಣ. ಲಿಂಕ್ಡ್ ಡಿವೈಸ್ ಲಾಗೌಟ್. ಆಲ್ಮೋಸ್ಟ್ ಬೆಳಗಿಂದ ರೆಫರೆನ್ಸ್ ವಿಡಿಯೋ ನೋಡ್ತಾ ಇದ್ವಿ. ಟೈಮ್ ಇವಾಗ 1:30 ಆಗಿದೆ. ಲಂಚ್ ಟೈಮ್ ಇದೆ. ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಬಂತ ಇನ್ನೊಂದು 10 ವಿಡಿಯೋಸ್ ಇದೆ, ಅದನ್ನ ನೋಡೋಣ. ಅದು ನೋಡಿದಾದ್ಮೇಲೆ ಮುಂದೆ ನಮ್ಮದು ಸ್ಕ್ರಿಪ್ಟ್ ರೆಡಿ ಮಾಡೋಣ. ಅರೆ ಮಳೆ ಸ್ಟಾರ್ಟ್ ಆಯಿತು. ಜಸ್ಟ್ ಊಟ ಆಯಿತಾ, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶ್ವಲ್ಲ. ಓಕೆ, ಇದೆ ವಿಡಿಯೋ ಮುಗಿಸ್ಬಿಡೋಣ ಇವತ್ತು, ಇಲ್ಲಾಂದ್ರೆ ಪೆಂಡಿಂಗ್ ಉಳಿತೈತಿ. ಯಾರೋ ಕರಿತಿದ್ದಾರೆ, ಹೋಗೋಣ. ಹಾಂ, ಏನಾಯ್ತಾ? ಪ್ರಸಾದ. ಓಕೆ. ನಿನ್ನೆ ಮನೇಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದು ಪ್ರಸಾದ ಕೊಡಕ್ಕೆ ಕರೆದಿದ್ದರೆ ತೊಗೊಂಬರ್ಕೋದೆ. ಕಲ್ ಸಕ್ಕರೆ. ಟೈಮ್ ಇವಾಗ 2:30. ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋಣ. ನೋಡ್ರಿ, ಚೆನ್ನಾಗಿ ಅನಿಸ್ತಿದೆ ಕಾಂಬಿನೇಷನ್ ಹೂಗಳದ್ದು. ಪೂಜೆ ಮಾಡಿದ್ದಾರೆ ಬೆಳಗ್ಗೆ, ಮತ್ತು ಮಳೆ ಬೇರೆ ಬರ್ತಾ ಇದೆ. ನಮ್ಮ ಚೇರ್ ಖಾಲಿ ಇದೆ ನೋಡ್ರಿ. ನಮ್ಮ ಬ್ಲ್ಯಾಕ್ ಇಲ್ಲೇ ಹೊರಗಡೆ ಹೋಗಿದ್ದಾನೆ, ಇಲ್ಲಾಂದ್ರೆ ಇಲ್ಲೇ ಮಲಗಿರ್ತಾನೆ ಬಂದು. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಜೋರಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ನಮ್ಮದು ಶಾರ್ಟ್ ಬ್ರೇಕ್ ಮುಗಿತಾ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಆಚೆ ಕಡೆ ದಿನ ಕವರ್ ಇಟ್ಟಿದ್ದಾರೆ, ಹಾಕ್ಬಿಡೋಣ. ನಿನ್ನೆ ವಾಶ್ ಮಾಡಿದ್ದಾರೆ ಇದು. ಕರೆಕ್ಟ್ ಆಯ್ತು. मोनोक्रॉपिंग से जहाँ वो केवल पोमेग्रेनेट का ಇಷ್ಟೊತ್ತು ವರ್ಕ್ ಮಾಡಿ ಆಯಿತಾ. ಇವಾಗ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ನೋಡ್ಬಿಡೋಣ ಏನಾಗಿದೆ ಅಂತ. 123 ಫಾರ್ 8. ದೇವ,
ಭಾರಿ ಆಡಿಸ್ತಿದ್ದಾರೆ ಇಂಗ್ಲೆಂಡ್ ಅವರು. ಇನ್ನೂ ಗೆಲ್ಲಕ್ಕೆ 70 ರನ್ ಬೇಕು. ಬರೀ 2 ವಿಕೆಟ್ ಇರುತ್ತೆ. ಜಡೇಜಾ ಮತ್ತು ಬುಮ್ರಾ ಆಡ್ತಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಟೈಮ್ ಇವಾಗ 6:30 ಆಗಿದೆ. ಹಾಗೆ ನಮ್ಮ ಗಾರ್ಡನ್ ಕಡೆ ಹೋಗಿ ಬಂದ್ಬಿಡೋಣ. ಪಪ್ಪಾಯ ಗಿಡದಲ್ಲಿ 2 ಹಣ್ಣುಗಳಿದೆ. ನಾಳೆ ಹರಿಯೋಣದನ್ನ. ಇಲ್ಲಿ ಏನು ನೋಡ್ತಿದ್ದೀರಿ ನೀವು, ಗಾರ್ಡನಲ್ಲಿ ಫುಲ್ಲು ತುಳಸಿ ಸಸಿಗಳೇ ಇರೋದು. ಒಂದು ಬೆಳೆದಿದೆ ನೋಡಿರಿ. ಮೋಡ ಕವಿದ ವಾತಾವರಣ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಮಳೆ ಬರ್ತಾ ಇತ್ತು. ಮೆಣಸಿನ ಗಿಡದಲ್ಲಿ ಮೊಗ್ಗು ಹೂಗಳಿದೆ. ಇನ್ನೇನು ಅದು ಮೆಣಸಿನ್ಕಾಯಿ ಆಗುತ್ತೆ ಅದು ಕಂಟಿನ್ಯೂಸ್. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ಮಳೆ ಆಗಿರೋ ಕಾರಣ ಗಾರ್ಡನ್ ಯಾವ ಥರ ಆಗಿದೆ ನೋಡ್ರಿ. ಗಾರ್ಡನ್ ಎಲ್ಲ ಪಾಚಿ ಪಾಚಿ. ನಮ್ಮ ಕೋಳಿ ಮನೆಯನ್ನು ಲಾಕ್ ಮಾಡಿದ್ದಾರೆ. ಇಲ್ಲೇನು ನೋಡ್ತಿದ್ದೀರಿ ನೀವು, ಪಪ್ಪಾಯ ಗಿಡದಲ್ಲಿ ಸಿಕ್ಕಾಪಟ್ಟೆ ಹೂಗಳಿದೆ. ಸಿಕ್ಕಾಪಟ್ಟೆ ಹಣ್ಣುಗಳಾಗೋ ಚಾನ್ಸಸ್ ಇದೆ. ಆಲ್ಮೋಸ್ಟು ಗಾರ್ಡನ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬರೋಣ. ಯಾಕೋ ನಮ್ಮ ಫ್ಯಾನ್ನ ಸಿಕ್ಕಾಪಟ್ಟೆ ಧೂಳಾಗಿದೆ. ಸ್ವಲ್ಪ ಒರೆಸ್ಬಿಡೋಣ. ಟವಲ್ ಇದನ್ನ ಕರೆಕ್ಟ್ ಹಾಕೋಣಗೆ. ಓಕೆ, ಮಳೆಗಾಲ ಇದ್ರೂ ಇಷ್ಟೊಂದು ಧೂಳಾಗಿದೆ. ಎಲ್ಲಿಂದ ಬರುತ್ತೋ ಧೂಳು ಗೊತ್ತಿಲ್ಲ. ಫ್ಯಾನ್ ರೆಕ್ಕೆ ಒಳಗಡೆ ಧೂಳ ಇದೆ. ಇನ್ನೊಂದು ದಿನ ಕ್ಲೀನ್ ಮಾಡೋಣ ಅಂತಂದು. ಪರವಾಗಿಲ್ಲ ಇವಾಗ. ಫ್ಯಾನಿಂದ ಒಳಗಡೆ ಇಟ್ಬಿಡೋಣ. ಸ್ನ್ಯಾಕ್ಸ್ ಟೈಮ್ ಇದೆ. ಸ್ವೀಟ್ ತಂದು ಕೊಟ್ಟು ತಿಂತಾ ಇದ್ದೆ. ಇನ್ನೂ ಇಂಡಿಯಾಗೆಲ್ಲ 59 ರನ್ಸ್ ಬೇಕು. 134ಕ್ಕೆ 8. ರವೀಂದ್ರ ಜಡೇಜಾ ಅವರು 35, ಬುಮ್ರಾ 4. ಮಳೆ ಬೇರೆ ಬರ್ತೈತೆ. ಟೀ ಜೊತೆ ಬಿಸ್ಕೆಟ್ ಹ್ಯಾವಿಕೆ ಕೊಡತೈತೆ. ಶೇವ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಇವತ್ತು ಪ್ಲ್ಯಾನ್ ಮಾಡಿದ್ದು ವರ್ಕೆಲ್ಲ ಕಂಪ್ಲೀಟ್ ಆಯಿತಾ. ಏನಪ್ಪ ಅಂತಂದ್ರೆ ಟೈಮ್ನೂ ಆಯಿತಾ. ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ನೂ ನಡೀತಾ ಇದೆ. ಬಟ್ 9 ವಿಕೆಟ್ಸ್ ಹೋಗಿದೆ ಇಂಡಿಯಾದ. ಏನಾಗುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.